ಜೈ ಶ್ರೀರಾಮ್. 7ನೇ ತರಗತಿಯ ವಿಜ್ಞಾನ ವಿಷಯದ ಆನ್ಲೈನ್ ತರಗತಿಗೆ ಪ್ರಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ. ಈ ದಿನ ನಾವು ವಿಜ್ಞಾನದ 2ನೇ ಪಾಠ ಪ್ರಾಣಿಗಳಲ್ಲಿ ಪೋಷಣೆ ಎಂಬ ವಿಷಯದ ಬಗ್ಗೆ ಮುಂದಕ್ಕೆ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ವಿಷಯಕ್ಕೆ ಬರುವುದಕ್ಕಿಂತ ಮುಂಚೆ ನಾವು ಸಸ್ಯಗಳಲ್ಲಿ ಪೋಷಣೆ ಮೊದಲನೇ ಪಾಠವನ್ನು ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ? ಏನು ಆ ಸಸ್ಯಗಳಲ್ಲಿ ಪೋಷಣೆ ಎಂಬ ಪಾಠದಲ್ಲಿ ಏನೆಲ್ಲ ಬರ್ತದೆ? ಹೌದು, ಸಸ್ಯಗಳಲ್ಲಿ ಪೋಷಣೆ ಎಂಬ ಪಾಠದಲ್ಲಿ ಏನೆಲ್ಲ ಬರ್ತದೆ? ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತದೆ. ಅದು ಯಾರಿಗೂ ಕೂಡ ಆಹಾರಕ್ಕಾಗಿ ಅವಲಂಬಿಸಿಲ್ಲ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಕಾರಣ ಸಸ್ಯಗಳನ್ನು ಸ್ವಪೋಷಕಗಳು ಅಂತ ಕರಿತೇವೆ, ಹೌದಲ್ವಾ? ನೆಕ್ಸ್ಟ್, ಈ ಸಸ್ಯಗಳಲ್ಲಿ ಸ್ವಪೋಷಕ ಅಂತ ಕರಿತೇವೆ ಅಂತ ನಿಮಗೆ ಗೊತ್ತಾಯಿತು. ಈಗ 2ನೇ ಪಾಠಕ್ಕೆ ಬರುವ ಪ್ರಾಣಿಗಳಲ್ಲಿ ಪೋಷಣೆ. ಈ ಪಾಠದಲ್ಲಿ ನಾವು ಏನೆಲ್ಲ ಕಲಿಬಹುದು? ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಪಾಠದಲ್ಲಿ ನಾವು ಪೋಷಕಗಳ ಅಗತ್ಯತೆ, ಪ್ರಾಣಿಗಳಿಗೆ ಪೋಷಕಗಳು ಯಾಕೆ ಬೇಕು, ಅದು ಪೋಷಕಗಳನ್ನು ತಮ್ಮ ದೇಹದಲ್ಲಿ ಯಾವ ರೀತಿ ಬಳಸಿಕೊಳ್ತದೆ, ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಇದ್ದೇವೆ. ಮುಂದಕ್ಕೆ ನಾವೀಗ ಆಹಾರವನ್ನು ಯಾಕೆ ಸೇವಿಸಬೇಕು? ನಿಮಗೆ ಮೊದಲನೇ ಪಾಠದಲ್ಲಿ 1ನೇ ಪ್ರಶ್ನೆ, ಜೀವಿಗಳು ಆಹಾರವನ್ನು ಹೇಗೆ ಸೇವಿಸಬೇಕು ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ, ಹೌದಲ್ವಾ? ಯಾಕೆ ಸೇವಿಸಬೇಕು? ಈಗ ದೇಹದಲ್ಲಿ ದೈಹಿಕ ಚಟುವಟಿಕೆಗಳಿಗೆ, ಈಗ ನಮಗೆ ನಡಿಬೇಕಾದ್ರೆ ಬರಿಬೇಕಾದ್ರೆ ಶಕ್ತಿ ಬೇಕು, ಹೌದಲ್ವಾ? ಆ ಶಕ್ತಿ ಬೇಕಾದ್ರೆ ನಾವೇನ್ ಮಾಡಬೇಕು? ಆಹಾರವನ್ನು ಸೇವಿಸಬೇಕು. ದೇಹದಲ್ಲಿನ ದೈಹಿಕ ಚಟುವಟಿಕೆಗಳಿಗೆ ಬೇಕು. ಇನ್ನೊಂದು, ದೇಹದ ಬೆಳವಣಿಗೆಗೆ ಆಹಾರವನ್ನು ಸೇವಿಸಬೇಕು. ನೆಕ್ಸ್ಟ್, ನಮ್ಮ ದೇಹದಲ್ಲಿ ಯಾವುದೇ ಭಾಗಗಳು ಹಾನಿಗೊಳಗಾದ್ರೆ ಅದನ್ನು ದುರಸ್ತಿ ಕಾರ್ಯ ಮಾಡಬೇಕಾದ್ರೆ ಈ ಆಹಾರವನ್ನು ಸೇವಿಸಬೇಕು, ಹೌದಲ್ವಾ? ಈಗ ನೆಕ್ಸ್ಟ್, ಪ್ರಾಣಿಗಳಲ್ಲಿ ಪೋಷಣೆ. ನಾವು ಈ ಪಾಠಕ್ಕೆ ಬರ್ತಾ ಇದ್ದೇವೆ. ಈಗ ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಪಾಠದಲ್ಲಿ ಪ್ರಾಣಿಗಳಿಗೆ ಆಹಾರ ಎಲ್ಲಿಂದ ಸಿಗ್ತದೆ? ಹೌದು, ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಪ್ರಾಣಿಗಳು ಆಹಾರಕ್ಕಾಗಿ ಒಂದು ಸಸ್ಯಗಳನ್ನು ಅವಲಂಬಿಸಿರ್ತದೆ ಅಥವಾ ಪ್ರಾಣಿಗಳು ಆಹಾರಕ್ಕಾಗಿ ಇತರೆ ಪ್ರಾಣಿಗಳನ್ನು ಅವಲಂಬಿಸಿರ್ತದೆ, ಹೌದಲ್ವಾ? ಈಗ ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿದೆ ಅಂತ ನೋಡಿದ್ದೀರಿ, ಹೌದಲ್ವಾ? ಈಗ ಸಸ್ಯಗಳನ್ನು ಅವಲಂಬಿಸಿರುವ ಪ್ರಾಣಿಗಳು ಯಾವುದೆಲ್ಲ ಆಗದೆ? ಸಸ್ಯಗಳನ್ನು ಅವಲಂಬಿಸಿರುವ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳಾಗಿರ್ತದೆ. ಈಗ ನಿಮ್ಮ ಮನೆಯಲ್ಲೇ ಸಸ್ಯಾಹಾರಿ ಪ್ರಾಣಿಗಳು ಇರ್ತದೆ, ಹೌದಲ್ವಾ? ಯಾವುದೆಲ್ಲ ಅಂತ ಒಮ್ಮೆ ಯೋಚಿಸಿ ನೋಡ. ನಿಮ್ಮ ಮನೆಯಲ್ಲಿ ದನ ಇರ್ಬೋದು, ದನ ಸಸ್ಯಾಹಾರಿ ಪ್ರಾಣಿ. ಆಡು ಇರ್ಬೋದು, ಆಡು ಕೂಡ ಸಸ್ಯಾಹಾರಿ ಪ್ರಾಣಿ. ಈ ಪ್ರಾಣಿಗಳು ನೇರವಾಗಿ ಸಸ್ಯಗಳನ್ನು ತಮ್ಮ ಆಹಾರಕ್ಕಾಗಿ ಅವಲಂಬಿಸಿರ್ತದೆ ಅಥವಾ ಇತರೆ ಪ್ರಾಣಿಗಳನ್ನು ಕೂಡ ಅವಲಂಬಿಸಿರ್ತದೆ. ಈಗ ಮಾಂಸಾಹಾರಿ ಪ್ರಾಣಿಗಳು ಅಥವಾ ಮಿಶ್ರಾಹಾರಿ ಪ್ರಾಣಿಗಳು. ಮಾಂಸಾಹಾರಿ ಪ್ರಾಣಿಗಳು, ಈಗ ಕಾಡಿನಲ್ಲಿ ಸಿಂಹ ಇರ್ತದೆ, ಹುಲಿ ಇರ್ತದೆ, ಅದು ಏನ್ ಮಾಡ್ತದೆ? ಇತರೆ ಪ್ರಾಣಿಗಳನ್ನು ತಿಂದು ತಮ್ಮ ಆಹಾರವನ್ನು ಪಡೆದುಕೊಳ್ತದೆ, ಹೌದಲ್ವಾ ಮಕ್ಕಳೇ? ಇತರೆ ಪ್ರಾಣಿಗಳನ್ನು ಯಾವ ಪ್ರಾಣಿಗಳು? ಇತರೆ ಪ್ರಾಣಿಗಳು ಅಂತ ಹೇಳಿದ್ರೆ, ಈಗ ಸಿಂಹ ಇದ್ರೆ ಅದು ಕಾಡಿನಲ್ಲಿ ಬೇಟೆಯಾಡ್ತದೆ. ಯಾವುದನ್ನು? ಜಿಂಕೆ ಇರ್ಬೋದು, ಮೊಲ, ಈ ಪ್ರಾಣಿಗಳನ್ನು ಬೇಟೆಯಾಡಿ ತಮ್ಮ ಆಹಾರವನ್ನು ಪಡೆದುಕೊಳ್ತದೆ. ಇದನ್ನೇ ಹೇಳ್ತಾ ಇದ್ದೇವೆ, ಪ್ರಾಣಿಗಳು ಒಂದು ಸಸ್ಯಗಳನ್ನು ಅವಲಂಬಿಸಿರ್ಬೋದು ಅಥವಾ ಇತರೆ ಪ್ರಾಣಿಗಳನ್ನು ಅವಲಂಬಿಸಿರ್ಬೋದು, ಅಥವಾ ಸಸ್ಯ ಮತ್ತು ಪ್ರಾಣಿ ಈ ಎರಡನ್ನೂ ಅವಲಂಬಿಸಿರುವ ಪ್ರಾಣಿಗಳನ್ನು ನಾವು ಏನು ಅಂತ ಕರಿತೇವೆ? ಪರ ಪೋಷಕಗಳು ಅಂತ ಕರಿತೇವೆ. ಹಾಗಾಗಿ ಪ್ರಾಣಿಗಳನ್ನು ಪರ ಪೋಷಕಗಳು, ಒಂದ ಸಸ್ಯ ಅಥವಾ ಸಸ್ಯ ಮತ್ತು ಪ್ರಾಣಿ ಈ ಎರಡನ್ನೂ ಅವಲಂಬಿಸಿರುವಂತಹ ಪೋಷಣಾ ವಿಧಾನಕ್ಕೆ ನಾವು ಏನಂತ ಕರಿತೇವೆ? ಪರ ಪೋಷಕಗಳು. ಅಂದ್ರೆ ಆಹಾರಕ್ಕಾಗಿ ಬೇರೆಯವರನ್ನು ಅವಲಂಬಿಸಿರುವಂಥದ್ದು. ಇಷ್ಟು ನಿಮಗೆ ಅರ್ಥ ಆಯಿತು. ಪ್ರಾಣಿಗಳು ಪರಪೋಷಕಗಳಾಗಿರ್ತದೆ, ಪ್ರಾಣಿಗಳು ಒಂದ ಸಸ್ಯಗಳನ್ನು ಅವಲಂಬಿಸಿರ್ತದೆ ಅಥವಾ ಇತರೆ ಪ್ರಾಣಿಗಳನ್ನು ಅವಲಂಬಿಸಿರ್ತದೆ. ಈಗ ಒಂದು ಎಕ್ಸಾಂಪಲ್, ಈಗ ಹುಲಿ ಇದೆ, ಹುಲಿ ಈಗ ಜಿಂಕೆಯನ್ನು ತಿಂತದೆ. ಆದರೆ ಜಿಂಕೆ ಸಸ್ಯಾಹಾರಿ ಪ್ರಾಣಿ ಅಲ್ವಾ? ಆ ಸಸ್ಯಾಹಾರಿ ಪ್ರಾಣಿ ಏನು ತಿನ್ಬೇಕು? ಸಸ್ಯಗಳನ್ನೇ ತಿನ್ಬೇಕು. ಆದ ಕಾರಣ ಪ್ರಾಣಿಗಳಿಗಾಗ್ಲಿ ಸಸ್ಯಗಳಿಗಾಗ್ಲಿ, ಈಗ ಪ್ರಾಣಿಗಳಿಗೂ ಕೂಡ ನೇರವಾಗಿ ಸಸ್ಯಗಳನ್ನೇ ಅವಲಂಬಿಸಿರ್ತದೆ ಅಥವಾ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಸಸ್ಯಗಳನ್ನೇ ಅವಲಂಬಿಸಿ ಇರಬೇಕು. ಈಗ ಮಾಂಸಾಹಾರಿ ಪ್ರಾಣಿಗಳಿಗೆ ಸಸ್ಯಾಹಾರಿ ಪ್ರಾಣಿಗಳು ಬೇಕು. ಆ ಸಸ್ಯಾಹಾರಿ ಪ್ರಾಣಿಗಳು ಬದುಕಬೇಕಾದ್ರೆ ನಾವು ಸಸ್ಯಗಳನ್ನೇ ಸೇವಿಸಬೇಕು. ನೀವು ಇದರಲ್ಲಿ ಇಷ್ಟು ತಿಳ್ಕೊಂಡ್ರೆ ಆಯ್ತು, ಪ್ರಾಣಿಗಳು
ಪ್ರಾಣಿಗಳು ಸಸ್ಯಗಳನ್ನು ಅಥವಾ ಇತರೆ ಪ್ರಾಣಿಗಳನ್ನು ತಮ್ಮ ಆಹಾರಕ್ಕಾಗಿ ಅವಲಂಬಿಸಿರ್ತದೆ ಅಂತ. ನೆಕ್ಸ್ಟ್ ಮಕ್ಕಳೇ, ಎಲ್ಲರೂ ಮನೆಯಲ್ಲಿ ತಿಂಡಿ ತಿಂದಿದ್ದೀರಿ, ಹೌದಲ್ವಾ? ತಿಂಡಿ ತಿಂದಿದ್ದೀರಿ. ಈಗ ನಾವು ತಿಂಡಿ ತಿಂತೇವೆ, ಮನುಷ್ಯರು ತಿಂಡಿ ತಿಂತೇವೆ, ಆದರೆ ಎಲ್ಲಾ ಪ್ರಾಣಿಗಳು ಬಾಯಿಯ ಮೂಲಕವೇ ತಿಂಡಿ ತಿಂತವ? ಅದು ಆಹಾರ ಸೇವನೆಯನ್ನು ಯಾವ ರೀತಿ ಮಾಡ್ಬೋದು? ಎಲ್ಲಾ ಪ್ರಾಣಿಗಳು ಬಾಯಿಯ ಮೂಲಕವೇ ಆಹಾರ ಸೇವನೆ ಮಾಡ್ತಾವ ಅಥವಾ ಅದಕ್ಕೇನಾದ್ರೂ ಬೇರೆ ವಿಧಾನ ಇದೆಯಾ ಅಂತ ನೆಕ್ಸ್ಟ್ ನೋಡುವ. ಆಹಾರ ಸೇವನೆಯ ವಿಧಾನಗಳು, ಯಾವ ರೀತಿ ಆಹಾರ ಸೇವನೆಯನ್ನು ಇತರೆ ಪ್ರಾಣಿಗಳು ಮಾಡ್ತವೆ ಅಂತ. ಮೊದಲಿಗೆ ಒಂದು ಉದಾಹರಣೆ ಜೇನುನೊಣವನ್ನು ತಗೊಳ್ಳುವ. ಈಗ ನೀವೆಲ್ಲರೂ ಜೇನುನೊಣವನ್ನು ನೋಡಿದ್ದೀರಿ, ಹೌದಲ್ವಾ? ಜೇನುನೊಣಕ್ಕೆ ಆಹಾರ ಯಾವುದು? ಜೇನುನೊಣ ಏನ್ ಮಾಡ್ತದೆ ಅಂದ್ರೆ ಎಲ್ಲೆಲ್ಲಿ ಹೂ ಉಂಟು ಅಂತ ಹುಡುಕ್ತಾ ಹೋಗ್ತದೆ, ಹೌದಲ್ವಾ? ಅದು ಹುಡುಕಿ ಏನ್ ಮಾಡ್ತದೆ? ಹೂವಿನಲ್ಲಿರುವ ಮಕರಂದವನ್ನು ಹೀರ್ತದೆ. ಹಾಗಾದ್ರೆ ಜೇನುನೊಣ ಏನಾಯ್ತು? ಆಹಾರ ಸೇವನೆಯ ವಿಧಾನ ಏನಾಯ್ತು? ಹೀರುವುದು. ಹಾಗಾದ್ರೆ ಇಲ್ಲಿ ಬರೆಯೋಣ. ಜೇನುನೊಣದ ಆಹಾರ ಸೇವನೆಯ ವಿಧಾನ ಯಾವುದು? ಮಕರಂದವನ್ನು ಹೀರುವುದು. ಜೇನುನೊಣದ ಆಹಾರ ಸೇವನೆಯ ವಿಧಾನ ಮಕರಂದ ಹೀರುವುದು. ಎರಡನೇದು ನವಜಾತ ಶಿಶು. ಈ ನವಜಾತ ಶಿಶು ಅಂದ್ರೆ ನಿಮಗೆ ಗೊತ್ತುಂಟು, ಹೌದಲ್ವಾ? ಈಗ ಮನುಷ್ಯರಲ್ಲಿ ಆಗ್ಲಿ ಪ್ರಾಣಿಗಳಲ್ಲಿ ಆಗ್ಲಿ, ಈಗ ಬೆಕ್ಕಿನ ಮರಿ ಇರ್ಬೋದು, ನಾಯಿ ಮರಿ, ಇದೆಲ್ಲ ಆಹಾರ ಸೇವನೆ ಹೇಗೆ ಮಾಡ್ತದೆ ಗೊತ್ತುಂಟು, ಹೌದಲ್ವಾ? ಅದು ಏನ್ ಮಾಡ್ತದೆ? ತನ್ನ ತಾಯಿಯ ಹಾಲನ್ನು ಕುಡಿಯುವ ಮೂಲಕ ತನ್ನ ಆಹಾರವನ್ನು ಪಡೆದುಕೊಳ್ತದೆ, ಹೌದಲ್ವಾ? ಹಾಗಾದ್ರೆ ಏನಂತ ಬರಿಬಹುದು? ನವಜಾತ ಶಿಶು ಈಗ ತಾಯಿಯ ಹಾಲನ್ನು ಕುಡಿಯುವುದರ ಮೂಲಕ ತನ್ನ ಆಹಾರ ಸೇವನೆಯನ್ನು ಮಾಡ್ತದೆ. ಬರೆಯುವ ಇಲ್ಲಿ, ತಾಯಿಯ ಹಾಲನ್ನು ನೆಕ್ಸ್ಟ್ ಹಾವು. ಹಾವು ಯಾವ ರೀತಿಯ ಆಹಾರವನ್ನು ಸೇವಿಸ್ತದೆ? ನೀವು ಹಾವು ಯಾವ್ದಾದ್ರು ಇಲಿ ಇದ್ರೆ, ಈಗ ಮನೆಯಲ್ಲಾದ್ರೂ ಹಾವು ಇದ್ರೆ ಯಾವುದನ್ನು ಹುಡುಕಿಕೊಂಡು ಬರ್ತದೆ? ಇಲಿ ಅಥವಾ ಹೆಗ್ಗಣ, ಇವುಗಳನ್ನೇ ಹುಡುಕಿಕೊಂಡು ಬರ್ತದೆ. ಏನ್ ಮಾಡ್ತದೆ ಹಾವು? ಹಾಗಾದ್ರೆ ಹಾವು ಅದನ್ನು ಕಚ್ಚಿ ಕಚ್ಚಿ ತಿಂತದ? ನೋಡಿದೀರ ಯಾರಾದ್ರೂ ಮಕ್ಕಳೇ ನೀವು ಹಾವು ಯಾವ್ದ ಇಲಿಯನ್ನು ಕಚ್ಚಿ ಕಚ್ಚಿ ತಿನ್ನುವುದು? ಏನ್ ನೋಡಿದ್ದೀರಿ ನೀವು? ಹೇಗೆ ತಿಂತದೆ ಅದು ಆಹಾರವನ್ನು? ಬಾಯಿ ಮೂಲಕ ತಿಂತದೆ, ಆದ್ರೆ ಏನ್ ಮಾಡ್ತದೆ? ಅದು ನುಂಗ್ತದೆ, ಅದು ಕಚ್ಚುವುದಿಲ್ಲ. ಆ ಆಹಾರ ಇಲ್ಲಿ ಸಿಕ್ಕಿದ ಕೂಡಲೇ ಅದನ್ನು ನುಂಗುವ ಮೂಲಕ ಆಹಾರವನ್ನು ಸೇವನೆಯನ್ನು ಮಾಡ್ತದೆ. ಹಾಗಾದ್ರೆ ಹಾವಿನ ಆಹಾರ ಸೇವನೆಯ ವಿಧಾನ ಯಾವುದು? ನುಂಗುವುದು. ಜೇನುನೊಣ ಗೊತ್ತಾಯ್ತು, ನವಜಾತ ಶಿಶು ಗೊತ್ತಾಯ್ತು. ನೆಕ್ಸ್ಟ್ ಹಾವು ನುಂಗುವ ಮೂಲಕ ಆಹಾರ ಸೇವನೆಯನ್ನು ಮಾಡ್ತದೆ. ನೆಕ್ಸ್ಟ್ ಒನ್ ಜಲವಾಸಿ ಪ್ರಾಣಿಗಳು. ಜಲವಾಸಿ ಪ್ರಾಣಿಗಳು ಅಂದ್ರೆ ಎಂತ? ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿಗಳನ್ನೇ ನಾವು ಜಲವಾಸಿ ಪ್ರಾಣಿಗಳು ಅಂತ ಕರಿತೇವೆ, ಹೌದಲ್ವಾ? ಈಗ ಮೀನನ್ನು ತಗೊಳ್ಳುವ. ಈಗ ನಿಮ್ಮ ಮನೆಯಲ್ಲಿ ಬಾವಿ ಇದೆ, ಬಾವಿಯಲ್ಲಿ ಮೀನಿದೆ ಅಂತ ಅನ್ಕೊಳ್ಳುವ. ಏನ್ ಮಾಡ್ತದೆ ಅದು? ನಾವೀಗ ಆಹಾರವನ್ನು ಹಾಕಿದ ಕೂಡಲೇ ಅದೇನಾಗ್ತದೆ ಅಂದ್ರೆ ಆಹಾರದ ಸಣ್ಣ ಸಣ್ಣ ಕಣಗಳನ್ನು ಏನ್ ಮಾಡ್ತದೆ? ಸೋಸಿ ತಿಂತದೆ, ಹೌದಲ್ವಾ? ನೋಡಿದಿರಿ ನೀವು ಮೀನು ಆಹಾರವನ್ನು ಯಾವ ರೀತಿ ಸೇವನೆ ಮಾಡ್ತಿದ್ದೀವಿ ಅಂತ. ಅಥವಾ ಇವತ್ತು ಮನೆಯಲ್ಲಿ ಹೋಗಿ ಏನ್ ಮಾಡ್ಬೇಕು? ನಿಮ್ಮ ಮನೆಯಲ್ಲಿ ಬಾವಿ ಇದ್ರೆ ಅಥವಾ ಕೊಳೆ ಇದ್ರೆ ಅದರಲ್ಲಿ ಮೀನಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಅದಕ್ಕೆ ಆಹಾರ ಹಾಕಿ ಆ ಮೀನು ಯಾವುದನ್ನು ಆಹಾರವನ್ನು ತಿಂತದೆ ಹಾಗೂ ಯಾವ ರೀತಿ ಆಹಾರವನ್ನು ಸೇವಿಸ್ತದೆ ಅಂತ ನೋಡಿ. ಅರ್ಥ ಆಯ್ತಾ? ಆಹಾರದ ಸಣ್ಣ ಸಣ್ಣ ಕಣಗಳನ್ನು ಸೋಸಿ ತಿನ್ನೋದು. ಈಗ ನಾಲ್ಕು ಪ್ರಾಣಿಗಳ ಆಹಾರದ ವಿಧಾನ ಗೊತ್ತಾಯ್ತು, ಹೌದಲ್ವಾ? ಒಂದು ಜೇನುನೊಣದ್ದು ಗೊತ್ತಾಯ್ತು, ನವಜಾತ ಶಿಶುವಿದ್ದು ಗೊತ್ತಾಯ್ತು, ಹಾವು ಇದ್ದು ಗೊತ್ತಾಯ್ತು, ಜಲವಾಸಿ ಪ್ರಾಣಿಗಳ ಆಹಾರ ವಿಧಾನಗಳ ನೀವು ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್ ನಕ್ಷತ್ರ ಮೀನು. ಈ ಎಲ್ಲಿ ನೋಡಿದ್ರಿ ನಕ್ಷತ್ರ ಮೀನನ್ನು? ನೀವು ನೋಡಿರ್ಬೋದು ಸಮುದ್ರದಲ್ಲೆಲ್ಲ ನಕ್ಷತ್ರ ಮೀನು, ಬೀಚಲ್ಲೆಲ್ಲ ಹೋಗುವಾಗ ನಾವು ನಕ್ಷತ್ರ ಮೀನನ್ನು ನೋಡಿರ್ತೇವೆ, ಹೌದಲ್ವಾ? ಬೀಚಿನ ಇದರಲ್ಲಿ ನಕ್ಷತ್ರ ಮೀನನ್ನು ನೋಡಿರ್ತೀರಿ. ಹೇಗಿರ್ತದೆ ನಕ್ಷತ್ರ ಮೀನು ಅಂತ ಸಹ ನೀವು ನೋಡಿರ್ತೀರಿ. ಹಾಗಾದ್ರೆ ನಕ್ಷತ್ರ ಮೀನು ಹಾಗಾದ್ರೆ ಯಾವ ರೀತಿ ಆಹಾರ ಸೇವನೆ ಮಾಡ್ಬೋದು?
ನಕ್ಷತ್ರ ಮೀನು ಹೇಗಿರ್ತದೆ? ನಕ್ಷತ್ರ ಮೀನು ಅಂತ ಅನ್ಕೊಂಡ್ರೆ ನಕ್ಷತ್ರ ಮೀನು ಯಾವ ರೀತಿ ಆಹಾರ ಸೇವನೆ ಮಾಡ್ಬೋದು? ನಕ್ಷತ್ರ ಮೀನು ಏನ್ ಮಾಡ್ತದೆ ಅಂತ ಹೇಳಿದ್ರೆ ತಮ್ಮ ಹೊಟ್ಟೆಯನ್ನು ಬಾಯಿಯ ಮೂಲಕ ಹೊರಹಾಕ್ತದೆ ಅಂತೆ. ಅದಕ್ಕೆ ಆಹಾರ ಯಾವುದು ಅಂತ ಹೇಳಿದ್ರೆ ಚಿಪ್ಪಿನಿಂದ ಆವೃತವಾದ ಪ್ರಾಣಿಗಳನ್ನು ನಕ್ಷತ್ರ ಮೀನು ಹುಡುಕ್ತಾ ಹೋಗ್ತದೆ. ಅದು ಏನ್ ಮಾಡ್ತದೆ ಅಂದ್ರೆ ತನ್ನ ಬಾಯಿಯ ಮೂಲಕ ಹೊಟ್ಟೆಯನ್ನು ಹೀಗೆ ಆಹಾರ ಇದ್ರೆ ಇದೇನ್ ಮಾಡ್ತದೆ ಅಂದ್ರೆ ಇದು ಆಹಾರ ಅಂತ ಇದ್ರೆ ಇಲ್ಲಿ ಬಾಯಿಯ ಮೂಲಕ ಹೊಟ್ಟೆಯನ್ನು ಹೊರಹಾಕ್ತದೆ. ಹೊರಹಾಕಿ ಆ ಆಹಾರವನ್ನು ನೆಕ್ಸ್ಟ್ ಪುನಃ ತನ್ನ ದೇಹದೊಳಗೆ ಸೇರಿಸಿಕೊಂಡು ಅಲ್ಲಿ ನಿಧಾನವಾಗಿ ಜೀರ್ಣ ಆಗ್ತದೆ. ಇದೊಂದು ವಿಸ್ಮಯಕಾರಿ ಸಂಗತಿಯಾಗಿರ್ತದೆ. ಅದು ಬಾಯಿಯ ಮೂಲಕ ತನ್ನ ಹೊಟ್ಟೆಯನ್ನು ಹೊರಹಾಕುವುದರ ಮೂಲಕ ಅದನ್ನು ಪುನಃ ಆ ಆಹಾರವನ್ನು ದೇಹದೊಳಗೆ ಸೇರಿಸುವುದರ ಮೂಲಕ ಆಹಾರ ಸೇವನೆಯನ್ನು ಮಾಡ್ತದೆ. ಮತ್ತೆ ಇನ್ನು ಮುಂದೆ ನಾವು ಮನುಷ್ಯನಲ್ಲಿ ಜೀರ್ಣಕ್ರಿಯೆ ಈ ವಿಷಯದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಮನುಷ್ಯನಲ್ಲಿ ಜೀರ್ಣಕ್ರಿಯೆ ಯಾವ ರೀತಿ ಆಗ್ತದೆ? ನಾವೀಗ ತಿಂದಂತ ಆಹಾರ ಏನಿದೆ ಅದು ಯಾವುದರ ಮೂಲಕ ದೇಹದೊಳಗೆ ಸೇರಿಕೊಳ್ತದೆ, ಆ ದೇಹದೊಳಗೆ ಸೇರಿಸಿದ ಆಹಾರ ಏನಾಗ್ತದೆ ನಮ್ಮ ದೇಹದೊಳಗೆ ಹೋಗಿ ಯಾವೆಲ್ಲ ಭಾಗಗಳ ಮೂಲಕ ಅದು ದೇಹದೊಳಗೆ ಸೇರ್ತದೆ, ಈ ಎಲ್ಲ ವಿಷಯಗಳನ್ನು ಇದರಲ್ಲಿ ಕಲಿತೇವೆ. ಅದಕ್ಕಿಂತ ಮುಂಚೆ ನಾವು ಜೀರ್ಣಕ್ರಿಯೆ ಎನ್ನುವ ಒಂದು ಪದವನ್ನು ಅರ್ಥ ಮಾಡಿಕೊಳ್ಬೇಕು. ಜೀರ್ಣಕ್ರಿಯೆ ಅಂದ್ರೆ ಏನು ಅಂತ. ಈಗ ನಿಮಗೆ 6ನೇ ತರಗತಿಯಲ್ಲಿ ಪಠ್ಯಪುಸ್ತಕದಲ್ಲಿತ್ತು ಆಹಾರದಲ್ಲಿರುವ ಪೋಷಕಗಳು. ಯಾವುದೆಲ್ಲ ಆಹಾರದಲ್ಲಿರುವ ಪೋಷಕಗಳಿದೆ ಮಕ್ಕಳೇ? ಈಗ ನೀವು ಯೋಚಿಸಿರ್ಬೋದು ಯಾವುದೆಲ್ಲ ನಾನು ಹೇಳುವುದರಲ್ಲಿ ನೀವು ಯೋಚಿಸಿದಂತಹ ಪೋಷಕಗಳು ಇದೆಯಾ ಇಲ್ವಾ ಅಂತ ನೋಡಿ. ಆಹಾರದಲ್ಲಿರುವ ಪೋಷಕಗಳು ಯಾವುದೆಲ್ಲ ಅಂದ್ರೆ ಒಂದನೇದು ಕಾರ್ಬೋಹೈಡ್ರೇಟ್ಗಳು, 2 ಪ್ರೋಟೀನ್ಗಳು, 3 ಲಿಪಿಡ್ಗಳು, ನೆಕ್ಸ್ಟ್ ವಿಟಮಿನ್ಗಳು, ನಾರು ಪದಾರ್ಥ, ಕೊಬ್ಬು. ಈ ಎಲ್ಲ ಪೋಷಕಗಳು ನಮ್ಮ ದೇಹದೊಳಗೆ ನಮ್ಮ ಆಹಾರದಲ್ಲಿ ಸೇರಿಸಿದ್ರೆ ಮಾತ್ರ ನಾವು ಆರೋಗ್ಯವಂತ ವ್ಯಕ್ತಿಯಾಗಿ ಇರಲಿಕ್ಕೆ ಸಾಧ್ಯ. ಹಾಗಾದ್ರೆ ಜೀರ್ಣಕ್ರಿಯೆ ಅಂದ್ರೆ ಈಗ ನಾವು ತಿನ್ನಂತ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇರ್ಬೋದು. ಆ ಕಾರ್ಬೋಹೈಡ್ರೇಟ್ ನೇರವಾಗಿ ನಮ್ಮ ದೇಹದೊಳಗೆ ಸೇರಿಕೊಳ್ಳುವ ರೀತಿಯಲ್ಲಿ ಇರುವುದಿಲ್ಲ. ಅದನ್ನೇನ್ ಮಾಡ್ಬೇಕಂದ್ರೆ ವಿಭಜನೆ ಮಾಡಬೇಕು. ಸಣ್ಣ ಸಣ್ಣ ಸರಳ ಘಟಕಗಳಾಗಿ, ಸರಳ ವಸ್ತುಗಳಾಗಿ ವಿಭಜನೆ ಮಾಡುವುದನ್ನೇ ನಾವು ಜೀರ್ಣಕ್ರಿಯೆ ಅಂತ ಕರಿತೇವೆ. ಈಗ ನಮ್ಮ ಆಹಾರದ ಸಂಕೀರ್ಣ ಘಟಕಗಳು ನಾವು ತಿನ್ನಂತಹ ಪೋಷಕಗಳು ಏನಿದೆ ಅದು ಸಂಕೀರ್ಣ ಘಟಕಗಳಾಗ್ತದೆ. ಅದು ದೇಹದೊಳಗೆ ಇರುವಂತಹ ರಕ್ತದಲ್ಲಿ ವಿಲೀನವಾಗುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಆ ಸಂಕೀರ್ಣ ಘಟಕಗಳು ನೆಕ್ಸ್ಟ್ ಏನಾಗಬೇಕು? ಸರಳ ಘಟಕಗಳಾಗಿ ಮಾರ್ಪಾಡಾದ್ರೆ ಮಾತ್ರ ಅದು ನಮಗೆ ಶಕ್ತಿ ಕೊಡಲಿಕ್ಕೆ ಸಾಧ್ಯ. ಆದ ಕಾರಣ ದೇಹದಲ್ಲಿನ ಸಂಕೀರ್ಣ ಘಟಕಗಳು, ಆಹಾರದ ಸಂಕೀರ್ಣ ಘಟಕಗಳು ಸರಳ ಘಟಕಗಳಾಗಿ ವಿಭಜನೆಯಾಗುವುದು. ಆಹಾರದಲ್ಲಿ ಸಂಕೀರ್ಣ ಘಟಕಗಳು ಸರಳ ವಸ್ತುಗಳಾಗಿ ವಿಭಜನೆಯಾಗುವುದನ್ನು ನಾವು ಜೀರ್ಣಕ್ರಿಯೆ ಅಂತ ಕರಿತೇವೆ. ಈಗ ನಮ್ಮ ಆಹಾರದಲ್ಲಿ ಪಿಷ್ಟ ಇದ್ರೆ ಆ ಪಿಷ್ಟ ಏನಾಗ್ತದೆ ಅಂತ ಹೇಳಿದ್ರೆ ಸರಳ ವಸ್ತುಗಳಾಗ್ತದೆ. ಆ ಸರಳ ವಸ್ತುವೆ ಗ್ಲೂಕೋಸ್ ಆಗಿರ್ತದೆ. ಆ ಗ್ಲೂಕೋಸ್ ಏನಾಗ್ತದೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತದೆ. ಈಗ ಇಷ್ಟು ನಿಮಗೆ ಗೊತ್ತಾಯ್ತು ಜೀರ್ಣಕ್ರಿಯೆ ಎಂದರೇನು ಅಂತ ಕೇಳಿದ್ರೆ ನೀವು ಆಹಾರದಲ್ಲಿ ಸಂಕೀರ್ಣ ಘಟಕಗಳು ಸರಳ ಘಟಕಗಳಾಗಿ ವಿಭಜನೆಯಾಗುವ ಕ್ರಿಯೆಯನ್ನೇ ನಾವು ಜೀರ್ಣಕ್ರಿಯೆ ಅಂತ ಕರಿತೇವೆ. ಮುಂದಕ್ಕೆ ನಾವು ಈಗ ಜೀರ್ಣಕ್ರಿಯೆ ಆಗಬೇಕಾದ್ರೆ ನಮಗೆ ಬೇರೆ ಬೇರೆ ಭಾಗಗಳು ಸಹಾಯ ಮಾಡಲೇಬೇಕು. ಆ ಬೇರೆ ಬೇರೆ ಭಾಗಗಳು ಯಾವುದು? ಮನುಷ್ಯನಲ್ಲಿ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಬೇರೆ ಬೇರೆ ಭಾಗಗಳು ಯಾವುದು ಅಂತ ಈಗ ನೋಡಿ. ಫಸ್ಟಿಗೆ ನಾವು ಜೀರ್ಣನಾಳ. ಈಗ 2 ಭಾಗ ಮಾಡಿದ್ದೇವೆ ನಾವು, ಜೀರ್ಣನಾಳ ಮತ್ತು ಗ್ರಂಥಿಗಳು. ಮಕ್ಕಳೇ, ನಾವು ಆಹಾರವನ್ನು ಸೇವಿಸಿದ ನಂತರ ಈ ಪ್ರಯಾಣ ಏನಿದೆ, ನಾವು ಆಹಾರವನ್ನು ಸೇವಿಸುವ ಮಾರ್ಗ ಏನಿದೆ, ಸೇವಿಸಿದ ನಂತರ ಅದು ಯಾವುದೆಲ್ಲ ಭಾಗಕ್ಕೆ ಹೋಗ್ತದೆ, ಯಾವುದೆಲ್ಲ ಭಾಗಕ್ಕೆ ಹೋಗಿ ಅದು ನಮಗೆ ಆಹಾರದಿಂದ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಈ ಪ್ರಯಾಣ ಏನಿದೆ ಅದು ಅದ್ಭುತವಾಗಿರ್ತದೆ. ನಾವು ಎಂದಾದ್ರೂ ಯೋಚಿಸ್ತೇವಾ ಆಹಾರ ಈಗ ನಮ್ಮ ದೇಹದಲ್ಲಿ ಉಳಿದ್ರೆ ತಿನ್ನಂತ ಆಹಾರ ದೇಹದೊಳಗೆ ಉಳಿದ್ರೆ ಏನಾಗ್ತಿತ್ತು, ಅದು ಯಾವ ರೀತಿ ಯಾವ ಭಾಗದಲ್ಲಿ ಪೂರ್ತಿಯಾಗಿ ಜೀರ್ಣ ಆಗ್ತದೆ, ಈ ಎಲ್ಲ ವಿಷಯಗಳು ಗೊತ್ತಿರ್ಲಿಕ್ಕಿಲ್ಲ. ಇದನ್ನು ಮುಂದಕ್ಕೆ ನೋಡೋಣ.
ಈಗ ಮೊದಲಿಗಾಗಿ ನಾವು ಆಹಾರವನ್ನು ಯಾವಾಗಲೂ ಯಾವುದರಿಂದ ಸೇವಿಸುವುದು? ಯಾವುದರಿಂದ ದೇಹದೊಳಗೆ ಸೇವಿಸ್ತೇವೆ? ಹೌದು, ಬಾಯಿಯ ಮೂಲಕ. ನಾವು ಬೆಳಿಗ್ಗೆ ರಾತ್ರಿ ಊಟ ಎಲ್ಲ ಮಾಡೋದು ಯಾವುದರ ಮೂಲಕ? ಬಾಯಿಯ ಮೂಲಕ ಆಹಾರವನ್ನು ಸೇವಿಸ್ತೇವೆ. ಫಸ್ಟಿಗೆ ಬಾಯಿಯ ಕುಹರ. ಏನು ಬಾಯಿಯ ಕುಹರ ಅಂತ ಹೇಳಿದ್ರೆ, ಈ ಚಿತ್ರದಲ್ಲಿ ನಿಮಗೆ ಬಾಯಿಯ ಕುಹರ ಕಾಣ್ಬೋದು. ಬಾಯಿಯ ಕುಹರ ಅಂತ ಹೇಳಿದ್ರೆ ಬಾಯಿಯ ಒಳಗಿರುವ ಓಪನ್ ಸ್ಪೇಸ್ ಏನಿದೆ, ಖಾಲಿ ಜಾಗ ಒಟ್ಟಾಗಿ ಸೇರಿ ಅದನ್ನು ಬಾಯಿಯ ಕುಹರ ಅಂತ ಕರಿತೀವಿ. ಇಲ್ಲಿ ಕಾಣ್ತದೆ. ನೆಕ್ಸ್ಟ್ ಬಾಯಿಯ ಕುಹರದಿಂದ ನೆಕ್ಸ್ಟ್ ಅನ್ನನಾಳಕ್ಕೆ ಆಹಾರ ಹೋಗ್ತದೆ. ಅನ್ನನಾಳದ ಕೊಳವೆಯಂತಹ ಒಂದು ರಚನೆ ಏನಿದೆ ಅದರ ಒಳಗಿಂದ ಆಹಾರ ಹೋಗ್ತದೆ. ನೆಕ್ಸ್ಟ್ ಅನ್ನನಾಳದಿಂದ ಆಹಾರ ಎಲ್ಲಿಗೆ ಹೋಗ್ತದೆ ಅಂದ್ರೆ ನಮ್ಮ ಹೊಟ್ಟೆಯ ಭಾಗ, ಅಂದ್ರೆ ನಮ್ಮ ಜಠರಕ್ಕೆ ಆಹಾರ ಸೇರಿಕೊಳ್ತದೆ. ನೆಕ್ಸ್ಟ್ ಆ ಸೇರಿಕೊಂಡಾದ್ಮೇಲೆ ನೆಕ್ಸ್ಟ್ ಜಠರದಿಂದ ಆಹಾರ ಸಣ್ಣ ಕರುಳಿಗೆ ಹೋಗ್ತದೆ. ಸಣ್ಣ ಕರುಳಿನಿಂದ ನೆಕ್ಸ್ಟ್ ದೊಡ್ಡ ಕರುಳಿನಿಂದ ನಮಗೆ ನೆಕ್ಸ್ಟ್ ಗುದ ನಾಳದಿಂದ ನಮಗೆ ಬೇಡದಂತಹ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವುದು. ಗೊತ್ತಾಯ್ತಾ? ಫಸ್ಟಿಗೆ ಬಾಯಿಯಿಂದ ಆಹಾರ ಸೇವಿಸ್ತೇವೆ. ನೆಕ್ಸ್ಟ್ ಬಾಯಿಯ ಕುಹರದಿಂದ ನೆಕ್ಸ್ಟ್ ಅನ್ನನಾಳದ ಮುಂದಕ್ಕೆ ಜಠರ ಆಗ್ತದೆ. ನೆಕ್ಸ್ಟ್ ಜಠರ ಸಣ್ಣ ಕರುಳಾಗಿ ಮಾರ್ಪಾಡಾಗ್ತದೆ. ಸಣ್ಣ ಕರುಳಿಂದ ದೊಡ್ಡ ಕರುಳಾಗಿ ಮಾರ್ಪಾಡಾಗ್ತದೆ. ನೆಕ್ಸ್ಟ್ ಗುದನಾಳಕ್ಕೆ ಏನು ಭಾಗಗಳಿದೆ ಅದು ಎಂಡ್ ಆಗ್ತದೆ. ಈ ಎಲ್ಲ ಭಾಗಗಳು ಏನಿದೆ ಅದು ಸಂಕೀರ್ಣ ಘಟಕಗಳನ್ನು ಸರಳ ಘಟಕಗಳನ್ನಾಗಿ ವಿಭಜಿಸಲಿಕ್ಕೆ ಸಹಾಯ ಮಾಡುವಂತಹ ಭಾಗಗಳು. ನೆಕ್ಸ್ಟ್ ಗ್ರಂಥಿಗಳು ಅಂತ ಕಾಣ್ತದೆ ನಿಮಗೆ. ಏನಿದು ಗ್ರಂಥಿಗಳು ಅಂತ ಹೇಳಿದ್ರೆ, ಯಾಕೆ ಬೇಕು ಗ್ರಂಥಿಗಳು ಅಂತ ಹೇಳಿದ್ರೆ, ಫಸ್ಟ್ 3 ರೀತಿಯ ಗ್ರಂಥಿಗಳು ನಮಗೆ ನಮ್ಮ ಆಹಾರವನ್ನು ಸಂಕೀರ್ಣದಿಂದ ಸರಳ ರೂಪಕ್ಕೆ ಪರಿವರ್ತಿಸಲಿಕ್ಕೆ ಈ ಗ್ರಂಥಿಗಳು ಸಹಾಯ ಮಾಡ್ತದೆ. ಈಗ ಫಸ್ಟಿಗೆ ಲಾಲಾರಸ ಗ್ರಂಥಿ, ಎರಡನೇದು ಯಕೃತ್, ನೆಕ್ಸ್ಟ್ 3ನೇದು ಮೇದೋಜಿರಕ ಗ್ರಂಥಿ. ಈ ಲಾಲಾರಸ ಗ್ರಂಥಿ ನಮಗೆ ಬಾಯಿಯಲ್ಲಿ ಲಾಲಾರಸ ಗ್ರಂಥಿ ಇರ್ತದೆ. ನೆಕ್ಸ್ಟ್ ಜಠರದ ಅಕ್ಕಪಕ್ಕ ಮೇದೋಜಿರಕ ಮತ್ತೆ ಯಕೃತ್ ಇರ್ತದೆ. ಈಗ ಈ ಚಿತ್ರದಲ್ಲಿ ಕಾಣಬಹುದು, ಬಾಯಿಯಿಂದ ಆಹಾರ ಸೀದಾ ಅನ್ನನಾಳಕ್ಕೆ ತಲುಪ್ತದೆ. ಅನ್ನನಾಳದಿಂದ ಜಠರಕ್ಕೆ ಹೋಗ್ತದೆ. ಜಠರದ ಪಕ್ಕ ಯಕೃತ್ ಇರ್ತದೆ. ಇಲ್ಲಿ ಮೇದೋಜಿರಕ ಗ್ರಂಥಿ ಇರ್ತದೆ. ನೆಕ್ಸ್ಟ್ ಜಠರ ಮಾರ್ಪಾಡಾಗಿ ಸಣ್ಣ ಕರುಳಿಗೆ ಆಹಾರ ಹೋಗಿ ನೆಕ್ಸ್ಟ್ ದೊಡ್ಡ ಕರುಳು, ನೆಕ್ಸ್ಟ್ ಗುದನಾಳದಿಂದ ನಮಗೆ ಬೇಡವಾದಂತಹ ತ್ಯಾಜ್ಯವನ್ನು ದೇಹದಿಂದ ಹೊರಕ್ಕೆ ಹಾಕ್ತದೆ. ಯಾಕೆ ಈ ಜೀರ್ಣನಾಳ ಮತ್ತೆ ಗ್ರಂಥಿಗಳು ಯಾಕೆ ಬೇಕು ಅಂತ ಹೇಳಿದ್ರೆ, ಗ್ರಂಥಿಗಳು ಏನು ಜೀರ್ಣರಸಗಳನ್ನು ಸ್ರವಿಸಿ ಮಾಡ್ತೇವೆ. ಜೀರ್ಣರಸಗಳು ಅಂದ್ರೆ ಯಾಕೆ ಜೀರ್ಣರಸ ಬೇಕು ಅಂತ ಹೇಳಿದ್ರೆ, ಜೀರ್ಣ ಗ್ರಂಥಿಗಳು ಏನ್ ಮಾಡ್ತದೆ ಅಂದ್ರೆ ಆಹಾರವನ್ನು ಚಂದ ಮಾಡಿ ಜೀರ್ಣ ಮಾಡಲಿಕ್ಕೋಸ್ಕರ ಜೀರ್ಣ ರಸಗಳನ್ನು ಉತ್ಪತ್ತಿ ಮಾಡ್ತದೆ. ಈ ಜೀರ್ಣ ರಸಗಳು ಯಾಕೆ ಬೇಕು ಅಂತ ಹೇಳಿದ್ರೆ, ಇದಕ್ಕೆ ಸಂಕೀರ್ಣ ಘಟಕಗಳನ್ನು ಸರಳ ಘಟಕಗಳನ್ನಾಗಿ ಮಾರ್ಪಾಡು ಮಾಡಲಿಕ್ಕೆ ಜೀರ್ಣ ರಸಗಳು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಈ ಭಾಗಗಳ ಬಗ್ಗೆ, ಗ್ರಂಥಿಗಳ ಬಗ್ಗೆ ಗೊತ್ತಾಯಿತು. ಈಗ ಮಕ್ಕಳೇ, ಈಗ ಜೀರ್ಣನಾಳ ಮತ್ತು ಗ್ರಂಥಿಗಳು ಈ ಒಟ್ಟಾಗಿ ಸೇರಿ ಇದನ್ನು ನಾವು ಏನು ಅಂತ ಕರಿತೇವೆ ಅಂದ್ರೆ ಮನುಷ್ಯನ ಜೀರ್ಣಾಂಗ ವ್ಯೂಹ ಅಂತ ಕರಿತೇವೆ. ಜೀರ್ಣಾಂಗ ವ್ಯೂಹ ಅಂದ್ರೆ ಜೀರ್ಣನಾಳ ಮತ್ತು ಗ್ರಂಥಿಗಳನ್ನು ಸೇರಿಸಿ ಒಟ್ಟಾಗಿ ಹೇಳುವುದು ಜೀರ್ಣಾಂಗ ವ್ಯೂಹ. ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಜೀರ್ಣನಾಳ ಮತ್ತು ಗ್ರಂಥಿಗಳಿರ್ತದೆ. ಆ ಜೀರ್ಣನಾಳದಲ್ಲಿ ಬಾಯಿಯ ಕುಹರ, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಗುದನಾಳ. ಗ್ರಂಥಿಗಳಲ್ಲಿ ಲಾಲಾರಸ ಗ್ರಂಥಿ, ಯಕೃತ್, ಮೇದೋಜಿರಕ ಗ್ರಂಥಿ. ಈ ಗ್ರಂಥಿಗಳು ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತವೆ. ನಿಮಗೆ ಇಲ್ಲಿನ ಚಿತ್ರ ಕ್ಲಿಯರ್ ಆಗಿ ಕಾಣಿಸದಿದ್ರೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ ಕೊಟ್ಟಿದ್ದಾರೆ. ಆ ಚಿತ್ರವನ್ನು ಸರಿಯಾಗಿ ನೋಡಿ, ಆ ಭಾಗಗಳನ್ನು ಕೂಡ ನೋಡಿ. ಎಲ್ಲಿ ಬಾಯಿ ಉಂಟು, ಎಲ್ಲಿ ಸಣ್ಣ ಕರಳು, ಎಲ್ಲಿ ದೊಡ್ಡ ಕರಳು, ಆ ಭಾಗಗಳನ್ನು ಸರಿಯಾಗಿ ನೋಡಿ. ಆ ಚಿತ್ರ ನಿಮಗೆ ಗೊತ್ತಿರಬೇಕು, ಮಾಡಲಿಕ್ಕೆ ಗೊತ್ತಿರಬೇಕು. ಪರೀಕ್ಷೆಗೆಲ್ಲ ಅದು ಬಂದ್ರೆ ಆ ಚಿತ್ರ ಮಾಡಲಿಕ್ಕೆ ಇರ್ತದೆ. ಮುಂದಕ್ಕೆ ಏನ್ ತಿಳ್ಕೊಳ್ಳಿಕ್ಕಿದ್ದೇವೆ ಅಂದ್ರೆ ಈ ಭಾಗಗಳ ಕಾರ್ಯಗಳನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಬಾಯಿಯ ಕುಹರದಲ್ಲಿ ಏನಾಗ್ತದೆ, ಈ ಎಲ್ಲ ಗ್ರಂಥಿಗಳು ಏನ್ ಮಾಡ್ತದೆ, ಜೀರ್ಣನಾಳದಲ್ಲಿನ ಭಾಗಗಳು ಏನೆಲ್ಲ ಕಾರ್ಯಗಳನ್ನು ಮಾಡ್ತದೆ ಅಂತ ಮುಂದಕ್ಕೆ ಒಂದೊಂದಾಗಿ ತಿಳ್ಕೊಳ್ಳುವ.
ನೆಕ್ಸ್ಟ್ ಒಂದನೇದ್ದು, ನಮ್ಮ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವ ಪ್ರಥಮ ಅಂಗ ಯಾವುದು ಅಂತ ಹೇಳಿದ್ರೆ ಬಾಯಿ. ಹೌದಲ್ವಾ? ನಾವು ಆಹಾರವನ್ನು ಸೇವಿಸುವುದು ಬಾಯಿಯ ಮೂಲಕ ಆಹಾರವನ್ನು ದೇಹದೊಳಗೆ ಸೇರಿಸ್ತೇವೆ. ಹೌದಲ್ವಾ ಮಕ್ಕಳೇ? ಈಗ ಬಾಯಿಯ ಮೂಲಕ ಆಹಾರವನ್ನು ಸೇವನೆ ಮಾಡ್ತೇವೆ. ಆ ಪ್ರಕ್ರಿಯೆ ಏನಿದೆ, ನಮ್ಮ ದೇಹದೊಳಗೆ ಆಹಾರವನ್ನು ಸೇರಿಸುವ ಪ್ರಕ್ರಿಯೆಯನ್ನು ನಾವು ಆಹಾರ ಸೇವನೆ ಅಂತ ಕರಿತೇವೆ. ನಿಮಗೆ ಒಂದು ಮಾರ್ಕಿಗೆ ಪ್ರಶ್ನೆ ಬರ್ಬೋದು ಅಥವಾ ಬಿಟ್ಟ ಸ್ಥಳಕ್ಕೆ ಕೇಳ್ಬೋದು. ಈಗ ದೇಹದೊಳಗೆ ಆಹಾರ ಸೇರಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುವರು. ಏನಂತ ಕರೀತಾರೆ ಮಕ್ಕಳೇ? ಆಹಾರ ಸೇವನೆ ಅಂತ ಕರೀತಾರೆ. ನೆಕ್ಸ್ಟ್ ಈ ಬಾಯಿಯ ಕುಹರ, ಬಾಯಿ ಮತ್ತು ಬಾಯಿಯ ಕುಹರ ಅಂದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಬಾಯಿಯ ಕುಹರ ಅಂದ್ರೆ ಎಂತ ಅಂತ ಏನಿಲ್ಲ. ಬಾಯಿಯ ಕುಹರ ಅಂತ ಹೇಳಿದ್ರೆ ಬಾಯಿಯ ಒಳಗಿನ ಓಪನ್ ಸ್ಪೇಸ್ ಏನಿದೆ, ಒಳಗಿನ ಜಾಗ, ಅದನ್ನೇ ನಾವು ಬಾಯಿಯ ಕುಹರ ಅಂತ ಕರಿತೇವೆ. ಏನೆಲ್ಲ ಇದೆ ನಮ್ಮ ಬಾಯಿಯೊಳಗೆ ಹೇಳ್ಬೋದಾ? ನಮ್ಮ ಬಾಯಿಯೊಳಗೆ ಹಲ್ಲಿದೆ. ಹೌದಲ್ವಾ? ಹಲ್ಲಿದೆ, ನಾಲಿಗೆ, ಈ ಎಲ್ಲ ಅಂಗಗಳು ನಮ್ಮ ಬಾಯಿಯ ಒಳಗೆ ಇದೆ. ನೆಕ್ಸ್ಟ್ ಹಲ್ಲು ಏನ್ ಮಾಡ್ತದೆ ಮಕ್ಕಳೇ? ಹಲ್ಲು ಯಾಕೆ ಬೇಕು? ಹಲ್ಲಿಲ್ಲದಿದ್ರೆ ಆಗುದಿಲ್ವಾ? ಹಲ್ಲು ಯಾಕೆ ಬೇಕು ನಮಗೆ? ಹೌದು, ನಾವೇನಾದ್ರೂ ತಿಂದ್ರೆ ಅದನ್ನು ಸಣ್ಣ ಸಣ್ಣ ತುಂಡು ಮಾಡಲಿಕ್ಕೆ ಯಾವ್ದು ಬೇಕು? ನಮಗೆ ಹಲ್ಲು ಬೇಕು. ಹೌದಲ್ವಾ? ಈ ಹಲ್ಲಿನಲ್ಲೇ ನಮಗೆ 2 ವಿಧ ಇದೆ. ಹಲ್ಲುಗಳಲ್ಲಿ 2 ವಿಧ ಇದೆ. ಒಂದನೇದು ಹಾಲು ಹಲ್ಲುಗಳು, ಎರಡನೇದು ಶಾಶ್ವತ ಹಲ್ಲು. ಏನಿದು ಹಾಲು ಹಲ್ಲು, ಏನಿದು ಶಾಶ್ವತ ಹಲ್ಲು ಅಂತ ಹೇಳಿದ್ರೆ, ಹಾಲು ಹಲ್ಲು ಅಂತ ಹೇಳಿದ್ರೆ ನಾವು ಚಿಕ್ಕ ಮಕ್ಕಳಿಗೆ ಇರುವಾಗ, ಚಿಕ್ಕವರಾಗಿರುವಾಗ ನಮಗೆ ಹಾಲು ಹಲ್ಲು ಇರ್ತದೆ. ನಾವು ಯುವಕರಾಗುವಾಗ ಅಥವಾ ಶಾಶ್ವತ ಹಲ್ಲು ಶಾಶ್ವತವಾಗಿ ಉಳಿಯುವಂತಹ ಹಲ್ಲುಗಳಾಗಿರ್ತದೆ. ಹಾಲು ಹಲ್ಲು ಪರ್ಮನೆಂಟ್ ಹಲ್ಲು ಆಗಿರುವುದಿಲ್ಲ. ಹೇಗಿರ್ತದೆ ಅಂದ್ರೆ, ನಮಗೆ ಸಣ್ಣದ ಒಂದು ಹಾಲು ಹಲ್ಲು ಏನಂದ್ರೆ, ನಾವು ನಮ್ಮ ಸಣ್ಣದಿರುವಾಗ ಹಲ್ಲು ಬಂದು ಏನಾಗ್ತದೆ? ಬಿದ್ದು ಹೋಗಿರ್ತದೆ. ನಿಮಗೀಗ 2 ವರ್ಷ ಆದ್ಮೇಲೆ ಒಂದು ಮಗುವಿಗೆ ಹಲ್ಲು ಬರ್ತದೆ ಅಂತ ಅನ್ಕೊಂಡ್ರೆ, ಆ ಹಲ್ಲು ಏನಾಗಿರ್ತದೆ ಅಂದ್ರೆ, ನೀವೀಗ 3ನೇ ಕ್ಲಾಸ್ ಅಥವಾ 4ನೇ ಕ್ಲಾಸ್ ಅಲ್ಲಿ ಏನಾಗಿರ್ತದೆ, ನಿಮ್ದು ಬಂದಂತಹ ಹಲ್ಲುಗಳು ಏನಾಗಿರ್ತದೆ? ಬಿದ್ದು ಹೋಗಿರ್ತದೆ. ಹೌದಲ್ವಾ? ಆ ಹಲ್ಲುಗಳು ಬಿದ್ದು ಹೋದ ನಂತರ ಏನಾಗ್ತದೆ? ನೆಕ್ಸ್ಟ್ ಹೊಸ ಹಲ್ಲುಗಳು ಬರ್ತದೆ. ಆ ಹೊಸ ಹಲ್ಲುಗಳು ಪುನಃ ಅದು ಬಿದ್ದು ಹೋಗುದಿಲ್ಲ. ಹೌದಲ್ವಾ? ಹಾಗೆಯೇ ಹೊಸ ಹಲ್ಲುಗಳು ಪರ್ಮನೆಂಟ್ ಆಗಿರ್ತದೆ. ಯಾವಾಗ ನಮಗೆ ಶಾಶ್ವತ ಹಲ್ಲು ಅಂತ ಅದನ್ನೇ ಕರೆಯುವುದು. ಶಾಶ್ವತ ಹಲ್ಲು ಅಂತ ಹೇಳಿದ್ರೆ ಪರ್ಮನೆಂಟ್ ಟೀತ್ ಅಂತ ಕರೀತಾರೆ. ಶಾಶ್ವತ ಹಲ್ಲುಗಳು ಮತ್ತು ಹಾಲು ಹಲ್ಲು 8ರಿಂದ 8 ವರ್ಷ ಆಗುವಾಗ ಹಾಲು ಹಲ್ಲುಗಳು ಬಿದ್ದು ಹೋಗಿರ್ತದೆ. ನೆಕ್ಸ್ಟ್ ಬರುವಂತಹ ಹಲ್ಲುಗಳನ್ನು ನಾವು ಶಾಶ್ವತ ಹಲ್ಲುಗಳು ಅಂತ ಕರಿತೇವೆ. ಈಗ ಹಾಲು ಹಲ್ಲು ಅಂತ ಹೇಳಿದ್ರೆ ಒಂದು 20 ಹಾಲು ಹಲ್ಲುಗಳಿರ್ತದೆ. ನಿಮ್ಮಲ್ಲಿ ಈಗ ಮನೆಯಲ್ಲೇ ಇದ್ದೀರಿ, ನಿಮ್ಮಲ್ಲಿ ಎಷ್ಟು ಹಲ್ಲು ಇದೆ? ಈಗ ಎಷ್ಟಿರ್ಬೋದು? ಲೆಕ್ಕ ಹಾಕ್ಬೇಕು. ಎಲ್ಲೂ ಮನೆಯಲ್ಲಿ ನಿಮ್ಮ ಹಲ್ಲುಗಳು ಎಷ್ಟು ಇದೆ, ಕೆಳದವಡಿಯಲ್ಲಿ ಎಷ್ಟಿದೆ, ಮೇಲಿನ ದವಡಿಯಲ್ಲಿ ಹಲ್ಲು ಎಷ್ಟಿದೆ ಅಂತ ನಿಮಗೆ ಒಂದು ಚಟುವಟಿಕೆ. ಮನೆಯಲ್ಲಿ ಈಗ ಕುತ್ಕೊಂಡಿದ್ದೀರಿ, ಎಷ್ಟು ಹಲ್ಲು ಇದೆ ಅಂತ ಲೆಕ್ಕ ಹಾಕಿ ನೋಡ. ಶಾಶ್ವತ ಹಲ್ಲುಗಳು ನಿಮಗೀಗ ಕೆಲವರಿಗೆ 30 ಸಿಕ್ಕಿರ್ಬೋದು, ಕೆಲವರಿಗೆ 32 ಸಿಕ್ಕಿರ್ಬೋದು. ಆದ್ರೆ ಶಾಶ್ವತ ಹಲ್ಲುಗಳು ಎಷ್ಟಿರ್ತದೆ ಅಂತ ಹೇಳಿದ್ರೆ, ನೀವು 32 ಶಾಶ್ವತ ಹಲ್ಲುಗಳಿರ್ತದೆ. ಹಾಲು ಹಲ್ಲುಗಳು 20 ಹಾಲು ಹಲ್ಲು ಇರ್ತದೆ. ಶಾಶ್ವತ ಹಲ್ಲು ಕೂಡ ನಾವು ಶಾಶ್ವತ ಹಲ್ಲು ಏನು ಅಂತ ಕರಿತೇವೆ, ಅದೀಗ ಕೆಲವೊಮ್ಮೆ ಬಿದ್ದು ಹೋಗ್ಬೋದು. ಯಾಕೆ ಬಿದ್ದು ಹೋಗ್ತದೆ? ನಮಗೆ ವಯಸ್ಸಾಗಿ ಆಗಿ ವೃದ್ಧಾಪ್ಯದಲ್ಲಿ ಹಲ್ಲುಗಳು ಬಿದ್ದು ಹೋಗ್ಬೋದು. ಅಥವಾ ಏನಾದ್ರೂ ನಾವು ಚಾಕ್ಲೇಟ್ ತಿಂದು ನಮ್ಮ ಹಲ್ಲಿನ ಸವೆತ ಉಂಟಾದ್ರೆ, ಹಲ್ಲು ನೋವು ಬಂದ್ರೆ ಆ ಹಲ್ಲನ್ನು ತೆಗೆಸುವಂತಹ ಪ್ರಮೇಯ ಬರ್ತದೆ. ಆದ ಕಾರಣ ಆ ಹಲ್ಲುಗಳನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇರ್ತದೆ. ವಿದ್ಯಾರ್ಥಿಗಳೇ, ನಾವೀಗ ಹಲ್ಲಿನಲ್ಲಿ 4 ವಿಧ ಇದೆ. ಶಾಶ್ವತ ಹಲ್ಲಿನಲ್ಲಿ ಕೂಡ ಪುನಃ ಅವರು ವಿಂಗಡಿಸಿ 4 ವಿಧಗಳನ್ನಾಗಿ ಮಾಡ್ತಾರೆ. ಈಗ ಹಲ್ಲಿನಲ್ಲಿ ಫಸ್ಟ್ ಇದು ಬಾಚಿ ಹಲ್ಲು, 2ನೇದು ಕೋರೆ ಹಲ್ಲು, 3ನೇದು ಕಿರುದವಡೆ ಹಲ್ಲು, 4ನೇದು ದವಡೆ ಹಲ್ಲು. ಈಗ ಬಾಚಿ ಹಲ್ಲು ಯಾಕೆ ಬೇಕು ನಮಗೆ? ಈಗ ಹಪ್ಪಳ ಇರ್ಬೋದು ಮನೆಯಲ್ಲಿ, ಆ ಹಪ್ಪಳವನ್ನು ಕತ್ತರಿಸಲಿಕ್ಕೆ, ತುಂಡು ಮಾಡಲಿಕ್ಕೆ ಯಾವುದನ್ನು ಉಪಯೋಗಿಸ್ತೇವೆ ನಾವು? ಫಸ್ಟಿಗೆ ಹಪ್ಪಳವನ್ನು ಕಚ್ಚುವುದು ಯಾವುದರಿಂದ? ಫಸ್ಟ್ ಇದು 4 ಹಲ್ಲುಗಳಿಂದ. ಹೌದಲ್ವಾ? 4 ಕೆಳದವಡೆಯಲ್ಲಿ 4 ಹಲ್ಲು, ಮೇಲ್ದವಡೆಯಲ್ಲಿ 4 ಹಲ್ಲು. ಆ 8 ಹಲ್ಲುಗಳಿಂದ ನಾವು ಕತ್ತರಿಸಲಿಕ್ಕೆ ಹಾಗೂ ತುಂಡು ಮಾಡುವ ಹಲ್ಲನ್ನು ನಾವು ಬಾಚಿ ಹಲ್ಲು ಅಂತ ಕರಿತೇವೆ. ಎಷ್ಟಾಯ್ತು? ಕೆಳಗೆ 4, ಮೇಲೆ 4,
8 ಬಾಚಿ ಹಲ್ಲುಗಳಿರ್ತದೆ. ನೆಕ್ಸ್ಟ್ ಕೋರೆ ಹಲ್ಲು. ಈಗ ಕಬ್ಬು ಇರ್ಬೋದು, ಕಬ್ಬಿನ ಸಿಪ್ಪೆಯನ್ನು ನಮಗೆ ಸಿಗಬೇಕಾದ್ರೆ, ಕಬ್ಬು ತಿನ್ಬೇಕಾದ್ರೆ ನಿಮಗೆ ಯಾವಾಗಲೂ ಕಬ್ಬನ್ನು ನಾವು ಸೈಡ್ಗೆ ಹೋಗಿ ಕೋರೆ ಹಲ್ಲಿನಿಂದ ಸಿಗುತ್ತೇವೆ, ಹೌದಾ? ಕಬ್ಬಿನ ಸಿಪ್ಪೆಯನ್ನು ತೆಗೆಯುವುದು ಕೋರೆ ಹಲ್ಲಿನಿಂದ. ಆದ ಕಾರಣ ಕೋರೆ ಹಲ್ಲು ಚುಚ್ಚುವ ಮತ್ತು ಹರಿಯುವ ಹಲ್ಲನ್ನು, ಈಗ ಬಿಸ್ಕೆಟ್ ಪ್ಯಾಕೆಟ್ ಅದನ್ನು ನಿಮಗೆ ಕಟ್ ಮಾಡಬೇಕು, ಆಗ ಯಾವ ಹಲ್ಲನ್ನು ಬಳಸ್ತೀರಿ? ಕೋರೆ ಹಲ್ಲನ್ನು ಬಳಸ್ತೀರಿ. ಅದನ್ನೇ ನಾವು ಕೋರೆ ಹಲ್ಲು ಎಷ್ಟಾಯ್ತು? ಕೆಳಗೆ 2 ಮೇಲೆ 2, ಆ ಹಲ್ಲನೆ ಒಟ್ಟಿಗೆ 4 ಕೋರೆ ಹಲ್ಲು ಇರ್ತದೆ. ನೆಕ್ಸ್ಟ್ ಕಿರುದವಡೆ ಹಲ್ಲು. ಕಿರುದವಡೆ ಹಲ್ಲು ಯಾಕೆ ಬೇಕು? ನೆಕ್ಸ್ಟ್ ಕೋರೆ ಹಲ್ಲು ಆದ ನಂತರ ಬರುವಂತದ್ದು ಕಿರುದವಡೆ ಹಲ್ಲು ಅಂತ ಏನ್ ಕರಿತೇವೆ ಅದು. ಆ ಕಿರುದವಡೆ ಹಲ್ಲು ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ, ನಾವು ತಿಂದಂತ ಆಹಾರವನ್ನು ಜಗಿಲಿಕ್ಕೆ, ಸಣ್ಣ ಸಣ್ಣ ಜಗಿಲಿಕ್ಕೆ ನಮಗೆ ಕಿರುದವಡೆ ಹಲ್ಲನ್ನು ಯೂಸ್ ಮಾಡ್ತೇವೆ. ಕೆಳದವಡೆಯಲ್ಲಿ 4 ಇರ್ತದೆ, ಮೇಲ್ದವಡೆಯಲ್ಲಿ 4, ಒಟ್ಟಾಗಿ 8 ಕಿರುದವಡೆ ಹಲ್ಲು. ನೆಕ್ಸ್ಟ್ ಬರುವಂತದ್ದು ದವಡೆ ಹಲ್ಲು. ದವಡೆ ಹಲ್ಲು ಯಾಕೆ ಬೇಕು ನಮಗೆ? ಚೆನ್ನಾಗಿ ಅದನ್ನು ಅರಿಯಲಿಕ್ಕೆ, ತಿನ್ನಂತ ಆಹಾರವನ್ನು ಚೆನ್ನಾಗಿ ಅರೆಯಲು ಅಥವಾ ಜಗಿಲಿಗೂ ಕೂಡ ನಾವು ದವಡೆ ಹಲ್ಲನ್ನು ಬಳಸಿಕೊಳ್ತೇವೆ. ಈಗ ನೆಕ್ಸ್ಟ್ ಇದು ದವಡೆ ಹಲ್ಲು ಕೆಲವೊಬ್ಬರಿಗೆ 20 ವರ್ಷ ಆಗುವಾಗ ಕೂಡ ಬರುತ್ತಿರ್ತದೆ, ಕೆಲವೊಬ್ಬರಿಗೆ 20 ವರ್ಷ ಪ್ರಾಯ ಆಗುವಾಗ ದವಡೆ ಹಲ್ಲು ಕೂಡ ಬರ್ಬೋದು. ಸಣ್ಣದಿರುವಾಗ ನಿಮಗೀಗ ಕೆಲವೊಬ್ಬರಿಗೆ ದವಡೆ ಹಲ್ಲು ಬಂದಿರದೆ ಇರ್ಲಿಕ್ಕೂ ಸಾಕು. ನೆಕ್ಸ್ಟ್ ಈ ಎಷ್ಟು ಆಯ್ತು? 8 ಬಾಚಿ ಹಲ್ಲು, ಕೋರೆ ಹಲ್ಲು 4, ಕಿರುದವಡೆ 8, ದವಡೆ ಹಲ್ಲು 12. ಈ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ? 32 ಹಲ್ಲುಗಳು ನಮ್ಮ ಬಾಯಿಯಲ್ಲಿ ಇರುವಂಥದ್ದು. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಮನುಷ್ಯನಲ್ಲಿ ಪೋಷಣೆ ಹೇಗಾಗ್ತದೆ, ಮನುಷ್ಯನಲ್ಲಿ ಜೀರ್ಣಕ್ರಿಯೆ ಯಾವ ರೀತಿ ಆಗ್ತದೆ, ಮನುಷ್ಯನಲ್ಲಿ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವಂತಹ ಭಾಗಗಳು ಯಾವುದೆಲ್ಲ, ಮತ್ತು ಬಾಯಿ ಮತ್ತು ಬಾಯಿಯ ಕುಹರ ಈ ಭಾಗಗಳ ಕಾರ್ಯವನ್ನು ನೋಡಿದ್ವಿ, ಹೌದಲ್ಲ? ಬಾಯಿಯ ಮತ್ತು ಈ ಪಾಠದಲ್ಲಿ ಬಾಯಿ ಮತ್ತು ಬಾಯಿಯ ಕುಹರ, ಅದರಲ್ಲಿ ನಾವು ಹಲ್ಲು ಏನ್ ಮಾಡ್ತದೆ, ಎಷ್ಟು ವಿಧದ ಹಲ್ಲುಗಳಿವೆ, ಯಾವುದೆಲ್ಲ ಶಾಶ್ವತ ಹಲ್ಲುಗಳು ಎಷ್ಟಿದೆ, ಹಾಲು ಹಲ್ಲುಗಳು ಎಷ್ಟಿದೆ, ಶಾಶ್ವತ ಹಲ್ಲಿನ ವಿಧಗಳು ಯಾವುದು, ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡ್ವಿ, ಹೌದಲ್ವಾ? ನೆಕ್ಸ್ಟ್ ನಿಮಗೆ ಈ ಪಾಠದಲ್ಲಿ ಮನೆ ಕೆಲಸ ಕೊಡ್ತೇವೆ, ಅದನ್ನು ನೀವು ಮನೆಯಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಪ್ರತಿಯೊಬ್ಬರು ಮಾಡಬೇಕು. ಇದೀಗ ವಿದ್ಯಾರ್ಥಿಗಳೇ, ಈ ಚಟುವಟಿಕೆಯನ್ನು ನೀವು ಮನೆಯಲ್ಲಿ ಮಾಡಬೇಕು. ಒಂದನೇದು ಆಹಾರ ಸೇವನೆ ಎಂದರೇನು, ಆಹಾರ ಸೇವನೆ ಎಂದರೇನು. ಎರಡನೇದು ಮಾನವನಲ್ಲಿರುವ ಹಲ್ಲುಗಳ ಸಂಖ್ಯೆ ಎಷ್ಟು, ಮಾನವನಲ್ಲಿರುವ ಹಲ್ಲುಗಳ ಸಂಖ್ಯೆ ಎಷ್ಟು. ಮೂರನೇದು ಜೀರ್ಣನಾಳದ ಈ ಕೆಳಗಿನ ಭಾಗಗಳನ್ನು ಅನುಕ್ರಮವಾಗಿ ಜೋಡಿಸಿ, ಯಾವುದಾದ್ಮೇಲೆ ಯಾವುದು ಬರ್ತದೆ ಅಂತ ಇಲ್ಲಿ ಆಚೆ ಈಚೆ ಕೊಟ್ಟಿದೆ, ಅದನ್ನು ಅನುಕ್ರಮವಾಗಿ ಜೋಡಿಸಬೇಕು. ಅನ್ನನಾಳ, ದೊಡ್ಡ ಕರಳು, ಗುದದ್ವಾರ, ಬಾಯಿ, ಸಣ್ಣ ಕರಳು, ಯಾವುದು ಫಸ್ಟ್ ಬರ್ತದೆ ಅಂತ ನಿಮಗೆ ಗೊತ್ತುಂಟು, ಯಾವುದು ಲಾಸ್ಟ್ ಬರ್ತದೆ ಅಂತ ಸಹ ಗೊತ್ತುಂಟು. ಅದನ್ನೇನು ಮಾಡಬೇಕು? ಸರಿಯಾದ ರೀತಿಯಲ್ಲಿ ಜೋಡಿಸಬೇಕು. ಬಾಯಿ ಯಾವಾಗ ಬರ್ತದೆ, ದೊಡ್ಡ ಕರಳು ಯಾವುದಾದ್ಮೇಲೆ ಬರ್ತದೆ, ಇದನ್ನೆಲ್ಲ ಜೋಡಿಸಿ. ನೆಕ್ಸ್ಟ್ ಪ್ರಶ್ನೆ, ಮಾನವನ ಜೀರ್ಣಾಂಗ ವ್ಯೂಹದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ ಈಗ ಗೊತ್ತಿರಬೇಕು ನಿಮಗೆ, ಇಲ್ಲದಿದ್ರೆ ಈಗಲೇ ನೀವು ಅದನ್ನು ಚಂದ ಮಾಡಿ ಕಲಿತ್ರೆ ನಿಮಗೆ 10ನೇ ಕ್ಲಾಸಿಗೆ ಆಗುವಾಗ ಚಂದ ಮಾಡಿ ಚಿತ್ರ ಮಾಡಲಿಕ್ಕೆ ಬರ್ತದೆ. ಮಾನವನ ಜೀರ್ಣಾಂಗ ವ್ಯೂಹದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಎಲ್ಲರಿಗೂ ಧನ್ಯವಾದಗಳು.